ಮುಂಡರಗಿ ತಾಲೂಕಿನ ಬಿದರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಮಂಜೂರಾಗಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ಬಿಜೆಪಿ ಮುಂಡರಗಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಹಾಗೂ ಶಿರಹಟ್ಟಿ ಕ್ಷೇತ್ರದ ಶಾಸಕ ಚಂದ್ರು ಲಮಾಣಿ ಅವರು ನೆರವೇರಿಸಿದರು. ಈ ವೇಳೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ್ ಅವರು ರಾಜ್ಯದಲ್ಲಿ ತೀವ್ರ ಮಳೆ ಅಭಾವದಿಂದಾಗಿ ಅನ್ನದಾತ ಬರಗಾಲದ ಕರಾಳ ಛಾಯೆಗೆ ಸಿಲುಕಿ ತತ್ತರಿಸುತ್ತಿದ್ದರೂ ಇತ್ತ ಸರ್ಕಾರ ಮಾತ್ರ ಸಚಿವ ಸ್ಥಾನದ ರಾಜಕೀಯದಲ್ಲಿ ಮುಳುಗಿದೆ ಎಂದು ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ಇನ್ನೇನು ಮಳೆ ಕೊಡೋದು ಬಾಡಿ ಹೊತ್ತು ಎಲ್ಲ ರೈತರು ಹರಗಾಕತ್ತಾರ. ಅವರಿಗೆ ಸರಿಯಾದಂತ ಒಂದು ಸವಲತ್ತನ್ನ ಇವತ್ತು ನಾವು ಅವ್ರಿಗೆ ವಿಮೆಯನ್ನು ಕೊಡಬೇಕು. ಇವತ್ತು ರೈತರ ಜೀವನ ಸಂಕಷ್ಟ ಒಳಗೈತೆ ಅಂದ್ರ ಇವತ್ತು ನಾನು ಮಂತ್ರಿ ಆಗ್ಬೇಕು, ನೀನು ಮಂತ್ರಿ ಆಗ್ಬೇಕು ಅಂತಂದು ಇವತ್ತು ಡೆಲ್ಲಿಗೆ ಹೋಗಿ ಲಾಬಿ ನಡೆಸ್ಯಾರ ಹೊರತಾಗಿ ಇವತ್ತು ಕೆಲಸ ಮಾಡ್ತಕ್ಕವ್ರಿಗೆ ಮಾಡ್ಬೇಕಂತ ಮನಸ್ಥಿತಿ ಇದ್ದವ್ರಿಗೆ ಮಂತ್ರಿನ ಬೇಕಾಗಿಲ್ಲ. ಇವತ್ತು ಕ್ಷೇತ್ರದ ಜನರ ಕಷ್ಟಕ್ಕೆ ಸ್ಪಂದಿಸಿದ್ರ ಜನರ ಮಂತ್ರಿ ಎಲ್ಲ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರ. ಮೊದಲು ಅದನ್ನು ಮಂತ್ರಿ ಬಿಡ್ರಿ, ಇಲ್ಲಿ ಕ್ಷೇತ್ರಕ್ಕೆ ಬರ್ರಿ. ಇವತ್ತು ಯಾರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಒಂದು ಪತ್ರಿಕಾದೊಳಗ ಸ್ಟೇಟ್ಮೆಂಟ್ ಕೊಟ್ವಿ. ನಮ್ಮ ಸರ್ ಮಾನ್ಯ ಅಧೀನ ಕಾರ್ಯದರ್ಶಿ ಅವರಿಗೆ ಹೋಗಿ ಪರ್ಸನಲ್ ಆಗಿ ಹೇಳಿ ಬಂದರು. ನಮ್ಮ ಜನರು ಸಂಕಷ್ಟ ಒಳಗದಾರ, ಕಣ್ಣೀರು ಹಾಕ್ತಾ ಇದಾರೆ. ಇವತ್ತು ಬೀಜ ಗೊಬ್ಬರ ಅತಿ ಹೆಚ್ಚು ರೇಟ್ ಆಗಿದೆ. ಇವತ್ತು ಎಲ್ಲೇ ಸಾಲ ಮೂಲ ಮಾಡಿ ಬಂದು ಇವತ್ತು ಬಿತ್ತನೆ ಮಾಡಿದಾರ, ಕಣ್ಣು ಮುಂದೆ ಒಣಗಾಕೈತಿ. ಬಳಿಕ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಮಾತನಾಡಿ, ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ತಲುಪಿಸುವುದೇ ನಮ್ಮ ಮೊದಲ ಆದ್ಯತೆ. ಬಿದರಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಲಿರುವ ಈ ಕೇಂದ್ರವು ಸುತ್ತಮುತ್ತಲಿನ ನೂರಾರು ಬಡ ಕುಟುಂಬಗಳಿಗೆ ವರದಾನವಾಗಲಿದೆ ಎಂದು ಆಶಯವನ್ನ ವ್ಯಕ್ತಪಡಿಸಿದ್ರು. ತಾಲೂಕಿನಲ್ಲಿ ಹಳ್ಳಿಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೋಡಿದ್ದೀವಿ. ಕಣಿವಿ, ಮುಳುಗುಂದ, ತದನಂತರ ನಾಗಾವಿ, ಚಿಂಚಲಿ ಎಲ್ಲ ನೋಡಿದಾಗ ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಲ್ಲ. ಇವತ್ತು ನಮಗೇನು ಹೇಳ್ತಾರಂದ್ರೆ ಇಲ್ಲ ನಿಮ್ಮ ಜನಸಂಖ್ಯೆ ಇಲ್ಲ ಅಂತ. ಅವೆಲ್ಲ ಹೇಗಾಗುತ್ತೆ? ಜನಸಂಖ್ಯೆ ಇದ್ದಾಗಾಯ್ತು ಇಲ್ದಂಗಾಯ್ತು ಅನ್ನೋದು ವಿಚಾರ ಮಾಡಬೇಕಾಗುತ್ತೆ ಸರ್ಕಾರ. ಹಾಗಾಗಿ ನಾನು ಅಧಿವೇಶನದಲ್ಲಿ ಮಾತಾಡೋ ಮುಂದೂ ಸಹಿತ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ನೀವು ಜಿಲ್ಲೆಯನ್ನು ತಗೋಬೇಡಿ. ಜಿಲ್ಲೆ ಅಂತ ತಗೊಂಡ್ರೆ ನಮ್ಮ ಸಂಖ್ಯೆಗೆ ನಮಗೇನು ಬರಬೇಕಾಗತ್ತೆ ಅವು ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತದ ಅಂತ ಹೇಳಿ ಆ ವಿಷಯನ ಅವತ್ತು ಸಹಿತ ನಾನು ಅಧಿವೇಶನದಲ್ಲಿ ಮಾತಾಡಿದ್ದೆ. ಯಾಕಂದ್ರೆ ನಮ್ಮಲ್ಲಿರುವಂಥ ಜನರು ನಾಳೆ ಆರೋಗ್ಯ ಸೇವೆಯಿಂದ ವಂಚಿತರಾಗ್ತಾರ. ನೀವು ಎಲ್ಲೆಲ್ಲೋ ಬೇಕಾದಲ್ಲಿ ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಾಡಿ ಬೇರೆ ನಮ್ಮ ಕ್ಷೇತ್ರಗಳಲ್ಲಿ ಕೌಂಟ್ ಬರಲಿಲ್ಲ ಅಂದರೆ ಸಮಸ್ಯೆ ಆಗತ್ತಾ? ಯಾಕಂದ್ರೆ ಅವ್ರು ಜಿಲ್ಲೆ ಮಾಹಿತಿಯನ್ನು ಇಟ್ಕೊಂಡು ನಿಮ್ಮ ಜಿಲ್ಲೆ ಒಳಗೆ ಇಷ್ಟು ಕೊಡಬೇಕಾಗಿತ್ತು, ಇಷ್ಟು ಕೊಡ್ತೀವಿ ಅಂತ ನನಗೆ ಮಾಹಿತಿ ಕೊಟ್ಟಾಗ ಅವ್ರಿಗೆ ಉತ್ತರವನ್ನು ನೀಡಿ. ಹಾಗಾಗಿ ಈ ಕೊನೆಹಳ್ಳಿಯಲ್ಲಿ ನಾವು ಇಲ್ಲೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರಾದ ರವೀಂದ್ರಗೌಡ ಪಾಟೀಲ್, ಆರ್ಬಿ ಹಾವೇರಿ, ಕುಮಾರಗೌಡ ಪಾಟೀಲ್, ದೇವು ಹಡಪರ್, ಸಂತೋಷ್ ಪಾಟೀಲ್, ಸುನಿತಾ ಹಾರೋಗೇರಿ, ಮಾಂತಯ್ಯ, ನೀಲಪ್ಪ, ಗೊಣ್ಣೆಪ್ಪ, ಸಿದ್ದಣ್ಣ, ಬಸವರಾಜ್ ಬಿಳಿಮಗ್ಗದ್, ಶ್ರೀಕಾಂತ್, ನಾಗರಾಜ್ ಮತ್ತೂರು, ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.